ಇನ್ನು ಕರಾವಳಿ ಭಾಗದಲ್ಲಿ ಅದರಲ್ಲೂ ಕೂಡ ಉಡುಪಿಯಲ್ಲಿ ಹೆಚ್ಚಿನ ಮಳೆಯಿಂದಾಗಿ ಅವಾಂತರಗಳು ಕೂಡ ಹೆಚ್ಚಾಗ್ತಾ ಇದೆ. ಅದರ ಜೊತೆಯಲ್ಲಿ ನದಿ ಪಾತ್ರದಲ್ಲಿ ನೆರೆ ಹಾಗೆ ಕೃತಕ ನೆರೆ ಅನುಭವಿಸಿದ ಕರಾವಳಿ ಜಿಲ್ಲೆ ಉಡುಪಿಗೆ ಮತ್ತೆ ಇದೀಗ ಹೆವಿ ರೈನ್ ಅಲರ್ಟ್ ಕೊಡಲಾಗಿದ್ದು ಜಿಲ್ಲೆಯಾದ್ಯಂತ ಸರಾಸರಿ 70 ಮಿಲಿಮೀಟರ್ ಮಳೆ ಆಗಿದೆ. ಮುಂದಿನ 24 ಗಂಟೆ ರೆಡ್ ಅಲರ್ಟ್ ಘೋಷಣೆ ಮಾಡಿದ್ದಾರೆ. ಭಾರತೀಯ ಹವಾಮಾನ ಇಲಾಖೆಯ ಬೆಂಗಳೂರು ಪ್ರಾದೇಶಿಕ ಕೇಂದ್ರ ಜಿಲ್ಲೆಗೆ ಭಾರಿ ಮಳೆಯ ಮುನ್ಸೂಚನೆ ರವಾನಿಸಿದ್ದು ಗಂಟೆಗೆ 40ರಿಂದ 50 ಕಿಲೋಮೀಟರ್ ವೇಗದಲ್ಲಿ ಗಾಳಿ ಸಹಿತ ಮಳೆಯಾಗೋ ಸಾಧ್ಯತೆ ಇದೆ. ಕುದ್ರು ಪ್ರದೇಶದ ಜನಕ್ಕೆ ಮುನ್ಸೂಚನೆಯನ್ನು ಕೊಟ್ಟಿದ್ದಾರೆ. ಇನ್ನು ಮುದ್ರದಲ್ಲಿ ನಾಡದೋಣಿ ಮೀನುಗಾರಿಕೆಯನ್ನು ನಿಷೇಧ ಮಾಡಿದ್ದಾರೆ. ವಿಪರೀತ ಗಾಳಿ ಬೀಸೋ ಎಚ್ಚರಿಕೆ ಕೂಡ ಕೊಡಲಾಗಿದೆ. ಕರಾವಳಿ ಜಿಲ್ಲೆ ಉಡುಪಿಯಲ್ಲಿ ಮುಂಗಾರು ಮಳೆ ಭರ್ಜರಿಯಾಗಿ ಸುರಿತಾ ಇದೆ. ನಿರಂತರವಾಗಿ 50ರಿಂದ 100 ಮಿಲಿಮೀಟರ್ನಷ್ಟು ಮಳೆ ಬೀಳ್ತಾ ಇರೋದ್ರಿಂದ ಎಲ್ಲ ನದಿ ತೊರೆಗಳು ತುಂಬಿ ತುಳುಕ್ತಾ ಇರುವಂಥದ್ದು. ಅದರಲ್ಲೂ ಕೂಡ ಪಶ್ಚಿಮ ಘಟ್ಟದ ತಪ್ಪಲಿನಲ್ಲಿ ಕುಂದಾಪುರ, ಹೆಬ್ರಿ, ಕಾರ್ಕಳ ಭಾಗದಲ್ಲಿ ಅತಿ ಹೆಚ್ಚು ಮಳೆ ಬೀಳ್ತಾ ಇರೋದ್ರಿಂದ ಎಲ್ಲ ನದಿಗಳು ತುಂಬಿ ಹರಿತಾ ಇರುವಂಥದ್ದು ನಾವು ನೋಡ್ಬೋದು ದೃಶ್ಯಗಳಲ್ಲಿ. ಉಡುಪಿ ನಗರದಲ್ಲಿ ಸ್ವರ್ಣಾ ನದಿ ಹರಿದ್ರೆ ಉಡುಪಿಯ ಹೊರವಲಯದಲ್ಲಿ ಕುಂದಾಪುರದ ಮತ್ತು ಬ್ರಹ್ಮಾವರ ತಾಲೂಕಿನ ನಡುವೆ ಹರಿಯುವಂತಹ ಈ ನದಿಯನ್ನು ನಾವು ನೋಡ್ತಾ ಇದ್ದೇವೆ. ಸೀತಾ ನದಿ ಬಹಳ ಅಗಾಧವಾಗಿ ಸಮುದ್ರದತ್ತ ನುಗ್ತಾ ಇರುವಂಥದ್ದು. ಬಹಳಷ್ಟು ವ್ಯಾಪಕವಾಗಿ ಹರಿಯುವಂಥ ನದಿ ಅಂಥೇಳಿ ಈ ಸೀತಾ ನದಿ ಕರೆಸ್ಕೊಳ್ತದೆ. ಬ್ರಹ್ಮಾವರ ತಾಲೂಕಿನಲ್ಲಿ ಸಾಕಷ್ಟು ಕುದ್ರುಗಳನ್ನು ನಾವು ನೋಡ್ತಾ ಇದ್ದೇವೆ. ಅಂದರೆ ಸುತ್ತಲೂ ನೀರು, ನಡು ಭಾಗದಲ್ಲಿ ಭೂಮಿ, ಅಲ್ಲಿ ಮನೆ ಮತ್ತು ತೋಟಗಳನ್ನು ಕಟ್ಕೊಂಡು ಜೀವನ ಮಾಡುವಂತಹ ಪರಿಸ್ಥಿತಿ. ನೀರಿನ ಪ್ರಮಾಣವನ್ನು ನಾವು ನೋಡ್ತಾ ಇದ್ದೇವೆ. ಬೇಸಿಗೆ ಬಂತಂದರೆ ಈ ಭಾಗದಲ್ಲಿ ಉಪ್ಪು ನೀರು ಬರುವಂಥದ್ದು. ಆದರೆ ಮಳೆಗಾಲದಲ್ಲಿ ನೀರಿನ ಬಣ್ಣವನ್ನು ನಾವು ನೋಡ್ತಾ ಇದ್ದೇವೆ. ವಿಪರೀತವಾದ ಮಳೆ ಪಶ್ಚಿಮ ಘಟ್ಟದಲ್ಲಿ ಮತ್ತು ಕರಾವಳಿ ಭಾಗದಲ್ಲಿ ಆಗೋದ್ರಿಂದ ನೀರಿನ ಬಣ್ಣ ಸಂಪೂರ್ಣವಾಗಿ ಬದಲಾಗಿರುವಂಥದ್ದು ನಾವು ನೋಡ್ಬೋದು ದೃಶ್ಯಗಳಲ್ಲಿ. ನಾಡದೋಣಿ ಮೀನುಗಾರಿಕೆಯನ್ನು ಈ ಸಂದರ್ಭದಲ್ಲಿ ಮಾಡ್ತಾ ಇದ್ದಾರೆ. ಅಂದರೆ ಮೊದಲ ಮಳೆಗೆ ನಾಡದೋಣಿಗೆ ಅಂದರೆ ನದಿ ಪಾತ್ರಗಳಲ್ಲಿ ದೊಡ್ಡ ದೊಡ್ಡ ಮೀನುಗಳು ಸಿಗ್ತದೆ ಅನ್ನುವಂಥದ್ದು. ಆ ಹಿನ್ನೆಲೆಯಲ್ಲಿ ಪುಟ್ಟ ದೋಣಿಗಳನ್ನು ಬಳಸ್ಕೊಂಡು 1, 2, 3 ಜನ ಒಂದು ಫಿಶಿಂಗನ್ನು ಮಾಡ್ತಾರೆ. ಒಂದು ತಮ್ಮ ದಿನದ ಖರ್ಚನ್ನು ಕಳೀಲಿಕ್ಕೆ ಅವರಿಗೆ ಆಹಾರಕ್ಕಾಗಿ ಮೀನನ್ನು ಕೂಡ ಬಳಸ್ತಾರೆ. ಅದರ ಜೊತೆಗೆ ಯಥೇಚ್ಛವಾಗಿ ಮೀನು ಸಿಕ್ಕಂಥ ಸಂದರ್ಭದಲ್ಲಿ ಅದನ್ನು ಅವರು ವ್ಯಾಪಾರವಾಗಿ ಬಳಸ್ಕೊಳ್ತಾರೆ. ಈಗ ಹವಾಮಾನ ಇಲಾಖೆ ಮುನ್ಸೂಚನೆ ಕೊಟ್ಟಿದೆ, ವಿಪರೀತ ಗಾಳಿ ಬೀಸುವಂಥ ಸಂದರ್ಭದಲ್ಲಿ ಯಾರೂ ಕೂಡ ನದಿಗೆ ಮತ್ತು ಸಮುದ್ರಕ್ಕೆ ಇಳಿಬೇಡಿ ಅನ್ನುವಂಥದ್ದು. ಹಾಗಾಗಿ ಸ್ವಲ್ಪ ಆತಂಕ ಇರುವಂಥ ಮೀನುಗಾರರು ನದಿಯ ಪಕ್ಕದಲ್ಲೇ ಬ್ರಿಡ್ಜ್ನ ಕೆಳಭಾಗದಲ್ಲಿ ದೋಣಿಗಳನ್ನು ಲಂಗರು ಹಾಕಿರುವಂಥದ್ದು ನಾವು ನೋಡ್ಬೋದು. ಪುಟ್ಟ ದೋಣಿಗಳು 2-3 ಹೋಗಿ ಅಲ್ಲಿ ಫಿಶಿಂಗನ್ನು ಮಾಡ್ತಾರೆ. ಆನಂತರ ಅದರಲ್ಲಿ ಇಲ್ಲಿ ಚಿಪ್ಪನ್ನು ಹೆಕ್ಕುವಂತಹ ಕೆಲಸಗಳಿಗೂ ಕೂಡ ಈ ದೋಣಿಗಳನ್ನು ಬಳಸ್ತಾರೆ. ನೀರಿನ ಪ್ರಮಾಣ ಹೆಚ್ಚಾಗಿರೋದ್ರಿಂದ ಒಂದು ಸಣ್ಣ ದೋಣಿ ನೀರಲ್ಲಿ ಮುಳುಗಡೆ ಆಗಿರುವಂಥ ದೃಶ್ಯಗಳನ್ನು ಕೂಡ ನಾವು ನೋಡ್ತಾ ಇದ್ದೇವೆ. ಅಂದರೆ ನದಿ ಪಾತ್ರಕ್ಕೆ ತಂದು ಮರಗಳಿಗೆ ಆ ದೋಣಿಗಳನ್ನು ಕಟ್ಟಿರ್ತಾರೆ. ಅದರ ಜೊತೆಗೆ ಕಾರ್ಮೋಡ ಆವರಿಸಿದೆ. ಇಡೀ ಕರಾವಳಿ ಜಿಲ್ಲೆಯಲ್ಲಿ ಕಾರ್ಮೋಡ ಆವರಿಸಿರುವಂಥದ್ದು. ಇನ್ನೂ ಕೂಡ 1 ವಾರಗಳ ಕಾಲ ಭಾರೀ ಮಳೆ ಬೀಳುವಂಥ ಸಾಧ್ಯತೆ ಇದೆ. ಅರಬ್ಬಿ ಸಮುದ್ರದಲ್ಲಿ 45ರಿಂದ 50 ಕಿಲೋಮೀಟರ್ ವೇಗದಲ್ಲಿ ಗಾಳಿ ಕೂಡ ಬೀಸ್ತದೆ ಅನ್ನುವಂತಹ ಮುನ್ಸೂಚನೆಯನ್ನು ಹವಾಮಾನ ಇಲಾಖೆ ಕೊಟ್ಟಿದೆ. ಹಾಗಾಗಿ ಸಮುದ್ರದಲ್ಲಿ ಏನಾದರೂ ಅಬ್ಬರದ ಗಾಳಿ ಆರಂಭವಾದರೆ ನದಿಯ ನೀರು ಸಮುದ್ರಕ್ಕೆ ಹರಿಯೋದಕ್ಕೆ ಸಾಧ್ಯ ಆಗುವುದಿಲ್ಲ. ಹಾಗಾಗಿ ಏಕಾಏಕಿ ನದಿ ಪಾತ್ರದಲ್ಲಿ ನೆರೆ ಉಂಟಾಗುವಂಥ ಸಾಧ್ಯತೆ ಇದೆ. ನೀರಿನ ಮಟ್ಟ ಹೆಚ್ಚಾಗ್ತದೆ. ಹಾಗಾಗಿ ಭಾಳಷ್ಟು ಮುನ್ನೆಚ್ಚರಿಕೆಯನ್ನು ವಹಿಸ್ಕೊಳ್ಬೇಕು ಅನ್ನೋ ಒಂದು ಸೂಚನೆಯನ್ನು ಕೂಡ ಜಿಲ್ಲಾಡಳಿತ ನದಿ ಪಾತ್ರದಲ್ಲಿ ಮನೆ ಕಟ್ಟಿಕೊಂಡವರಿಗೆ, ನದಿಯಲ್ಲಿ ಕಸುಬು ಮಾಡುವವರಿಗೆ ಮತ್ತು ಪ್ರವಾಸಿಗರು ಯಾರು ಈ ನದಿ ಪಕ್ಕದಲ್ಲಿ ಕುದ್ರುಗಳಲ್ಲಿ ರೆಸಾರ್ಟ್ಗಳನ್ನು ಮಾಡಿದ್ದಾರೆ, ಆ ರೆಸಾರ್ಟ್ಗಳಿಗೆ ತಂಗೋದಿಕ್ಕೆ ಬರ್ತಾರೆ, ಅವರಿಗೆ ಇಲ್ಲಿಯ ಹವಾಮಾನಗಳ ಬಗ್ಗೆ ಮತ್ತು ನೀರಿನ ಏರಿಳಿತದ ಬಗ್ಗೆ ಮಾಹಿತಿಗಳು ಇರೋದಿಲ್ಲ. ಹಾಗಾಗಿ ಅವರು ಭಾಳಷ್ಟು ಮುನ್ನೆಚ್ಚರಿಕೆಯನ್ನು ವಹಿಸಬೇಕು ಅನ್ನುವಂಥ ಸೂಚನೆಯನ್ನು ಜಿಲ್ಲಾಡಳಿತ ಮತ್ತು ಹವಾಮಾನ ಇಲಾಖೆ ಕೊಟ್ಟಿದೆ. ಕ್ಯಾಮರಾ ಪರ್ಸನ್ ಚೇತನ್ ಜೊತೆ ದೀಪಕ್ ಜೈನ್, ಪಬ್ಲಿಕ್ ಟಿವಿ, ಉಡುಪಿ.